ನಮ್ಮ ಮನೆಗೆ ಹೋಗಕ್ಕೆ ಇಷ್ಟನೇ ಇಲ್ಲ. ಹೋಗಕ್ಕೆ ಇಷ್ಟ ಇಲ್ವಾ? ಎಲ್ಲೋಗೋಣ ಈಗ ಮತ್ತೊಂದು ಟ್ರಿಪ್ ಹೋಗೋಣ. ಕವಿತಂಗ್ ಮೊದ್ಲು ಮನೆಗೆ ಹೋದ್ರೆ ಸಾಕಾಗಿದೆ. ಬಿಟ್ರೆ ಸಾಕು ಮ್ಯಾಮ್. ಹೌದು ಮ್ಯಾಮ್, ಏನಕ್ಕೆ ಮ್ಯಾಮ್? ಹಾಯ್, ಎಲ್ರಿಗೂ ನಮಸ್ಕಾರ. ಟುಡೇ ಸ್ಪೆಷಲ್ ಏನ್ ಗೊತ್ತಾ, ಇವತ್ತು ಅಜಯ್ ಅವ್ರ ಬರ್ಡೇ. ಸೊ ಹಾಗಾಗಿ ನಾವು ಬರ್ಡೇ ಸೆಲೆಬ್ರೇಷನ್ ಅಂತ ನಾನು ಅಜಯ್ ಆಗ್ಲಿ ಯಾವತ್ತು ಸೆಲೆಬ್ರೇಷನ್ ಮಾಡ್ಕೊಳಲ್ಲ. ಕೇಕ್ ಕೂಡ ಕಟ್ ಮಾಡಲ್ಲ ಇವನ್ ಒಂದೊಂದ್ ಟೈಮ್. ಸೊ ಹಾಗಾಗಿ ಒಂದ್ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ನಮ್ಮ ವರ್ಕರ್ಸ್ ಏನಿದಾರೋ ಅವ್ರನ್ನೆಲ್ಲರನ್ನು ಕರ್ಕೊಂಡು ನಾವು ಇವತ್ತು ವಂಡರ್ಲಾಗ್ ಹೋಗ್ತಾ ಇದೀವಿ. ಅಲ್ಲೆಲ್ಲ ಹೇಗಿತ್ತು, ಏನೆಲ್ಲ ಆಟ ಆಡಿದ್ವಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಆಕ್ಚುಲಿ ಅಜಯ್ ಅವ್ರ ಬರ್ಡೇ ಇದ್ದಿದ್ದು ಲಾಸ್ಟ್ ಮಂತ್ 7th, ಕರೆಕ್ಟ್ ಒಂದು ತಿಂಗಳಿಗೆ. ಇವತ್ತು ಆಗಸ್ಟ್ 7th, ಜುಲೈ 7th ಅವ್ರ ಬರ್ಡೇ ಇತ್ತು. ಟೋಟಲ್ 1 ತಿಂಗಳು ಕರೆಕ್ಟ್ ಆಗಿ ವಿಡಿಯೋ ಆಗ್ತಾ ಇದೀನಿ ನೋಡಿ. ಬರ್ಡೇ ಮುಗ್ದು 1 ತಿಂಗಳಿಗೆ ಕರೆಕ್ಟ್ ಆಗಿ. ಯಾಕೆ ಅಂದ್ರೆ ನಂಗೆ ವಿಡಿಯೋ ನಾನೇ ಎಡಿಟ್ ಮಾಡೋದಲ್ವಾ, ಸೊ ನಂಗೆ ಟೈಮ್ ಇರ್ಲಿಲ್ಲ. ಮಥುರಾಗ್ ಬೇರೆ ಹೋಗಿದ್ವಿ, ಅದ್ರ ವಿಡಿಯೋನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಹಂಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಎಲ್ರು ತಿಂಡಿ ತಿನ್ನೋಕ್ ಬಂದಿದ್ವಿ. ನಮ್ಮ ಮಾಲ್ಟ್ ವರ್ಕರ್ ಅನ್ನೋದಕ್ ನಂಗೆ ಇಷ್ಟನೇ ಇಲ್ಲ, ಆಕ್ಚುಲಿ ಫ್ಯಾಮಿಲಿ. ಇವ್ರ ಬಗ್ಗೆ, ನಮ್ಮ ವರ್ಕರ್ಸ್ ಬಗ್ಗೆ ನಾನು ಹೇಳಲೇಬೇಕು. ಖಂಡಿತ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಗೆ ದೊಡ್ಡ ಟಾಸ್ಕ್ ಇದ್ದಿದ್ ಯಾವ್ದು ಗೊತ್ತಾ? ಈ ಬಟ್ಟೆ ಸೆಲೆಕ್ಷನ್ ಮಾಡೋದೇನ್ ಟಾಸ್ಕ್ ಅಲ್ಲ. ಇಲ್ಲಿ ಏನು ವಂಡರ್ಲಾ ಹತ್ರ ನಾವು ಬಂದ್ವಿ. ಸೊ ಅಲ್ಲೇ ಒಂದ್ ಲೋಕಲ್ ಶಾಪ್ ಅಲ್ಲಿ ಈಗ ಗೊತ್ತಲ್ಲ, ಗೇಮ್ ಆಡ್ಬೇಕಂತಂದ್ರೆ ಡ್ರೆಸ್ ಬೇರೆ ರೀತಿನೇ ಇರುತ್ತೆ, ಡ್ರೆಸ್ ಕೋಡ್ ಇರುತ್ತೆ. ಸೊ ಹಂಗಾಗಿ ಇವ್ರಿಗೆ ಸೆಲೆಕ್ಟ್ ಮಾಡಿ ಮಾಡಿ ತೋರಿಸ್ತಾ ಇದೆ. ಆದ್ರೆ ಅವ್ರಿಗೆ ಯಾರಿಗೂ ಈ ಡ್ರೆಸ್ ಹಾಕೊಳಕ್ಕೆ ಇಷ್ಟನೇ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ಅವ್ರನ್ನ ನೋಡಿದ್ರೇನೆ, ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೇನೆ ಅಂತೂ ಇಂತೂ ಏನೋ ಒಂದ್ ಹೇಳ್ಕೊಂಡು ಅಲ್ಲಿಂದ ಬಟ್ಟೆ ತಗೊಂಡು ನಾವು ವಂಡರ್ಲಾಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿ ಬಂದ್ಮೇಲೆ ಆಮೇಲೆ ಇನ್ನೊಂದ್ ವಿಷಯ ಏನಂದ್ರೆ, ನಮ್ ವರ್ಕರ್ ಯಾರು ವಂಡರ್ಲಾ ನೋಡಿಲ್ಲ. ಫಸ್ಟ್ ಟೈಮ್ ಅವ್ರು ವಂಡರ್ಲಾ ನೋಡಿರೋದು. ಅಂಡ್ ನನಗ್ ತುಂಬಾ ಖುಷಿ ಅವ್ರಿಗೆ ಎಲ್ಲಾನು ತೋರ್ಸ್ಬೇಕು ಅಂತ. ಹಾಗಾಗಿ ನಾನ್ ಆಟ ಆಡಿಲ್ಲ, ಅವ್ರನ್ನ ಆಟ ಆಡ್ಸಿ ಅವ್ರು ಖುಷಿ ಪಡೋದ್ ನೋಡೆ ನಂಗೆ ತುಂಬಾ ತುಂಬಾ ಖುಷಿ ಆಗಿತ್ತು. ಸೊ ಹಾಗಾಗಿ ಹೆಂಗಿರ್ಬೇಕು, ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ನಾನು. ಸೊ ಅವರು ಫಸ್ಟ್ ಟೈಮ್ ಅಲ್ವಾ, ಗೊತ್ತಿಲ್ಲ ಏನು. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಬಟ್ಟೆ ತಗೊಂಡ್ವಿ, ಆದ್ರೆ ಅದನ್ನ ಹಾಕಕ್ಕೆ ನಾನ್ ಹಾಕಲ್ಲ ಮೇಡಮ್, ನಾನ್ ಆಡಲ್ಲ, ನಾನ್ ಇದೆಲ್ಲ ವೇರ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಅವರಿಗೆ ನಿಧಾನಕ್ಕೆ ಎಲ್ಲಾನು ತಿಳಿಸಿ, ಆತರ ಎಲ್ಲ ಏನು ಇಲ್ಲ, ಅದು ಕೂಡ ಮೈ ತುಂಬಾ ಇರುತ್ತೆ ಬಟ್ಟೆ. ಸೊ ನೀವ್ ನೀರಲ್ಲೆಲ್ಲ ಆಟ ಆಡಕ್ ಆಗಲ್ಲ ಅಂತ ಚಿಕ್ಕ ಮಕ್ಳಿಗೆ ಹೇಳೋ ತರ ಹೇಳಿ ಫೈನಲ್ ಆಗಿ ನೋಡಿ, ಅದು ನಮ್ಮ ಮಾಲ್ಟ್ ಕಲರೇ ಸಿಕ್ಬಿಟ್ಟಿದೆ. ನಮ್ಮ ಕಂಪನಿ ಕಲರ್ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಡ್ರೆಸ್ ಅವರಿಗೆ ಸೆಲೆಕ್ಷನ್ ಮಾಡಿರೋದು. ಅಂಡ್ ನೋಡಿ ಒಬ್ಬೊಬ್ರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ. ಅಂಡ್ ಈಗ ಅವ್ರದ್ದು ಫಸ್ಟ್ ಗೇಮ್ ಸ್ಟಾರ್ಟ್ ಆಗ್ತಿದೆ. ಹೆಂಗಿತ್ತು ಕವಿತಾ?
ಗಿರಿಜಾ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಅಂಡ್ ಇದಂತೂ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ವಂಡರ್ಲಾಗ್ ಬಂದ್ರೆ ಈ ಗೇಮ್ ಮಾತ್ರ ಮಿಸ್ ಮಾಡ್ಕೊಂಡ್ಲೇಬೇಡಿ. ಗ್ಯಾಲಕ್ಸಿ ವರ್ಲ್ಡ್ ಅಂತ ಸಖತ್ತಾಗಿದೆ. ಈ ನೋಡ್ತಾ ಇರೋ ವಿಡಿಯೋ ಚೇಂಜ್ ಆಗ್ತಾ ಹೋಗುತ್ತೆ. ಚೇಂಜ್ ಆದಾಗೆಲ್ಲ ನಾವ್ ಯಾವ್ದೋ ಒಂದ್ ಗ್ರಹದಲ್ಲಿದೀವಿ, ನೀರಲ್ಲಿದೀವಿ, ಆಕಾಶದಲ್ಲಿದೀವಿ. ಯಾವ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಕ್ಕೆ ಆಗಲ್ಲ. ಒಂದ್ಸರಿ ವಿಸಿಟ್ ಮಾಡಿ. ಆಂಟಿ ಬನ್ನಿ ಬನ್ನಿ ಈ ಕಡೆ. ಹೆಂಗಿತ್ತು? ಚೆನ್ನಾಗಿತ್ತು. ನೋಡಿದ್ರೆ ಕಣ್ಣು ಮುಚ್ಚಿದೀರಾ? ನೋಡಿದ್ರೆ ಕಣ್ಣು ಮುಚ್ಚಿದ್ರೆ ಮತ್ತೆ ಕರ್ಕೊಂಡು ಹೋಗ್ತೀನಿ. ಆಯ್ತಾ ನಿನ್ನ ದಡ್ಡ. ಈ ಗೇಮ್ ಅಂತೂ ಕ್ರೇಜಿ. ಈಗ ನೋಡ್ತಾ ಇರೋಷ್ಟು ಈಸಿ ಅಲ್ವೇ ಅಲ್ಲ. ನಾನ್ ನೋಡ್ದಾಗ ಓ ಆರಾಮಾಗಿ ಆಡ್ತಾರೆ ಬಿಡು ಅಂತ ಅನ್ಕೊಂಡೆ. ಎಷ್ಟ್ ಚೆನ್ನಾಗಿ ಆಯ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೋಗ್ತಾ ಹೋಗ್ತಾ ನೋಡಿ ಈ ಗೇಮ್ ಹೆಂಗಿರುತ್ತೆ ಅಂದ್ರೆ ಡಿಟೋ ಬಟ್ಟೆ ಹೋಗ್ದಂಗಿರುತ್ತೆ. ಈ ಗೇಮ್ ನೀವು ಅಷ್ಟು ನೋಡೋದಷ್ಟು ಈಸಿ ಇಲ್ವೇ ಇಲ್ಲ. ಆರಾಮಾಗಿದೆ ಅಲ್ಲ ಆಡ್ಬೋದು ಅಂತ. ಆದ್ರೆ ಆಡ್ತಾ ಆಡ್ತಾ ಅದು ಗೇಮ್ ನೋಡಿದ್ರೆ ನೀವು ನೋಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನನ್ಗಂತೂ ವಾಷಿಂಗ್ ಮಿಷಿನ್ ಅಲ್ಲಿ ಚೆನ್ನಾಗ್ ಹಾಕಿ ಬಟ್ಟೆ ವಾಶ್ ಮಾಡ್ತಾರಲ್ಲ ಅದೇ ತರ ಎಕ್ಸಾಕ್ಟ್ ಅದೇ ತರ ಇತ್ತು. ಈ ಆಡೋದಕ್ಕಿಂತ ನೋಡಿ ನಗೋದೇ ಒಂದ್ ಮಜಾ ಇರುತ್ತೆ ಅಂತಾನೆ ಹೇಳ್ಬೋದು. ನೀವ್ ಯಾರೆಲ್ಲ ಈ ತರ ಗೇಮ್ ಆಡಕ್ ಹೋಗಿ ಬೇರೆಯವ್ರು ಆಡೋದ್ ನೋಡಿ ನಕ್ಕಿದ್ದೀರಾ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಸಿಕ್ಕಾಬಟ್ಟೆ ನಗ್ತಾ ಇದ್ದೆ. ಹೊಟ್ಟೆ ನೋವಾಗೋಯ್ತು ನಂಗೆ. ಅಷ್ಟು ನಕ್ಕಿ ನಕ್ಕಿ ಸಾಕಾಗೋಯ್ತು. ಗೋಸ್ಟ್ ಗೇಮ್ ಆದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಎಲ್ರು ಐಸ್ ಕ್ರೀಮ್ ತಿಂತಾ ಇದ್ರು. ಅದ್ರಲ್ಲಿ ಕವಿತಾ ಅಂತೂ ಗೋಸ್ಟ್ ಗೇಮ್ ಅಲ್ಲಿ ತುಂಬಾ ಹೆದರ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಅಮ್ಮ ಈ ಗೇಮ್ಗಳಲ್ಲಿ ಗೇಮ್ ಆಡೋರ್ ನೋಡಿ
ನಕ್ಕು ನಕ್ಕು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಹಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಗೇಮ್ ಎಲ್ಲ ಒಂದಿಷ್ಟಿಷ್ಟು ಗೇಮ್ ಆಡಿ ಹಾಗೆ ಓಡಾಡ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ವಿ. ಅಲ್ಲಿ ಫಿಶ್ದು ಒಂದು ಲೇಕ್ ತರ ಮಾಡಿದ್ದಾರೆ, ಚಿಕ್ಕ ಲೇಕ್ ತರ. ಸೊ ಕ್ರಿಯೇಟೆಡ್ ಲೇಕ್, ಅಲ್ಲಿ ಒಂದಿಷ್ಟು ಫಿಶ್ ಗಳಿದ್ವು, ನೋಡೋದಕ್ಕೆ ತುಂಬಾ ಖುಷಿ ಆಗಿತ್ತು. ಯಾರು ಬಂದ್ರೆ ಅದಕ್ಕೆ ಮುಟ್ಟೋದು ಆತರ ಎಲ್ಲ ಮಾಡ್ಬೇಡಿ, ಬಿಕಾಸ್ ಅವು ಸ್ವಚ್ಛಂದವಾಗಿ ಆರಾಮಾಗಿದಾವೆ. ಹಾಗಾಗಿ ಇವರೆಲ್ಲ ನಮ್ಮ ಮಾಲ್ಟ್ ವರ್ಕರ್, ಅವ್ರ ಫ್ಯಾಮಿಲಿ ಕೂಡ ಇದ್ದಾರೆ. ಸೊ ಅವ್ರು ಬಿಟ್ಟು ಒಂದು 6-7 ಜನ ನಮ್ಮ ವರ್ಕರ್ ಇದ್ದಾರೆ. ಸೊ ವರ್ಕರ್ ಅಂತ ಹೇಳಕ್ಕಾಗಲ್ಲ, ಬಟ್ ನಿಮ್ಗೆ ಐಡೆಂಟಿಫೈ ಮಾಡಕ್ ಬೇಕಲ್ಲ, ಸೊ ಹಂಗಾಗಿ ವರ್ಕರ್ ಅಂತ ಹೇಳ್ತಾ ಇರೋದು. ಆದ್ರೆ ನನಗೆ ಇನ್ನೊಂದು ಫ್ಯಾಮಿಲಿ ಅಂತಾನೆ ಹೇಳ್ಬೋದು, ಬಿಕಾಸ್ ಅಷ್ಟು ಒಳ್ಳೆ ವರ್ಕರ್ ನನ್ಗೆ ಸಿಕ್ಕಿದ್ದಾರೆ. ಥ್ಯಾಂಕ್ ಗಾಡ್ ಅಂತ ಹೇಳ್ತೀನಿ. ಅಂಡ್ ಅದಾದ್ಮೇಲೆ ಇನ್ನೊಂದು ಗೇಮ್ ಆಡೋದಕ್ಕೆ, ಈ ಗೇಮ್ ಅಂತೂ ಆಡ್ತಾರೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ನೀವ್ ಅದ್ರಲ್ಲಿ ನಮ್ ವರ್ಕರ್ ಅಲ್ಲಿ ಒಬ್ರು ಲಕ್ಷ್ಮಿ ಆಂಟಿ ಅಂತ ಇದ್ದಾರೆ. ಸೊ ನಾನ್ ಒಂದ್ ವಿಡಿಯೋನು ಮಾಡಿದ್ದೆ, ಕವಿತಾ ಅಂಡ್ ಲಕ್ಷ್ಮಿ ಅವ್ರದ್ದು ವಿಡಿಯೋ. ಆಂಟಿ ನೋಡ್ಬೋದು, ಜೋಶಾಗಿ ಎಲ್ಲಾ ಆಟನೂ ಆಡ್ಬಿಟ್ರಪ್ಪ. ಅವರೇ ನಮ್ ಇದ್ರಲ್ಲಿ ಗ್ರೂಪ್ ಅಲ್ಲಿ ಏಜ್ ಆಗಿರೋರು ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೆಂಗಿತ್ತು ಗಿರಿಜಾ? ಹೆಂಗಿತ್ತು ಹೆಂಗಿತ್ತಿದು? ಮಾತೇ ಬರ್ತಾ ಇಲ್ಲ ಆಂಟಿ. ಏನು ಇವತ್ ಭಯ ಆಯ್ತಾ ಇದಕ್ಕೆ? ಆದ್ರೂ ಧೈರ್ಯ. ನಿಮಗೆ ಭಯ ಆಯ್ತಾ? ನಾನ್ ಹೆಂಗ್ ಆಗ್ಬಿಟ್ಟಿದ್ದೆ ಅಂದ್ರೆ, ಸ್ಕೂಲಲ್ಲಿ ಪಿಕ್ನಿಕ್ ಕರ್ಕೊಂಡ್ ಬಂದಿರ್ತಾರಲ್ಲ ಟೀಚರ್ಸ್, ಆ ತರ ನಾನೊಂಥರ ಟೀಚರ್ ತರ, ಅಲ್ ಬನ್ನಿ, ಇಲ್ ಹೋಗ್ಬೇಡಿ, ಇಲ್ ನಿಂತ್ಕೊಳ್ಳಿ, ಇಲ್ ಕೂತ್ಕೊಳ್ಳಿ, ಎಲ್ರೂ ಒಟ್ಟಿಗೆ ಬನ್ನಿ, ವಾಶ್ರೂಮ್ಗೆ ಹೋದ್ರೆ ನನಗ್ ಹೇಳೋಗಿ ಅಂತ ಹೇಳ್ತಾ ಇದ್ದೆ. ಅಜಯ್ ಅವ್ರು ನನಗೂ ಆಟ ಆಡು ಅಂತಿದ್ರು. ನಾನ್ ಅದಕ್ಕೆ ಅವ್ರಿಗೆ ಹೇಳ್ದೆ, ನಾನ್ ಆಟ ಆಡಿದ್ರೆ ಅವ್ರನ್ನೆಲ್ಲ ಒಂದ್ ಕಡೆ ಕರ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ನಾನು ಆಡೋದಿಲ್ಲ ಅಂತ ಹೇಳಿ, ನಾನು ಆಟ ಆಡೋದ್ ಬಿಟ್ಟು ಅವ್ರು ಆಟ ಆಡೋದನ್ನ ನೋಡೇ ಖುಷಿ ಪಡ್ತಾ ಇದ್ದೆ. ಬಿಕಾಸ್ ನಾನ್ ಆಟ ಆಡೋದಕ್ಕಿಂತ ಖುಷಿ ಕೊಡ್ತಾ ಇತ್ತು ಅವ್ರು ಆಟ ಆಡೋದ್ ನೋಡಿ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಒಂದು ಮನಸ್ಸಿಗೆ ಖುಷಿ ಕೊಟ್ಟಂತಹ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂತಹ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿನ. ಅಂಡ್ ಅದಾದ್ಮೇಲೆ ಎಲ್ರೂ ತುಂಬಾ ಚಳಿ ಅಂತ ಇದ್ರು. ಹಾಗಾಗಿ ಬಿಸಿ ಬಿಸಿ ಊಟ ಮಾಡೋಣ ಬನ್ನಿ ಅಂತ ಒಂದು ಲಂಚ್ ಬ್ರೇಕ್ ತಗೊಂಡ್ವಿ. ಆದ್ರೆ ಊಟ ಅಷ್ಟು ಚೆನ್ನಾಗಿರಲ್ಲ, ಬಿಕಾಸ್ ಅದ್ ಇರೋದೇ ಒಂದಲ್ಲಿ ರೆಸ್ಟೋರೆಂಟ್ ಅನ್ಸುತ್ತೆ. ಏನ್ ಸಿಕ್ಕಿರುತ್ತೋ ಅದನ್ನೇ ಕಣ್ಣಿಗೆ ಹೊತ್ಕೊಂಡು ತಿಂದ್ವಿ. ಬಿಕಾಸ್ ಆಟ ಆಡಿ ಎಲ್ರೂ ಸುಸ್ತಾಗಿದ್ರು. ಸೊ ಎಲ್ಲ ಊಟ ಮಾಡಿದ್ವಿ. ಒಂದು ವೆಜ್ ಬಿರಿಯಾನಿ ಅಂಡ್ ಫ್ರೈಡ್ ರೈಸ್ ಇತ್ತು. ಅದರಲ್ಲಿ ಫ್ರೈಡ್ ರೈಸ್ ಒಂದ್ ಸ್ವಲ್ಪ ಚೆನ್ನಾಗಿತ್ತು. ಸೊ ಇರೋದ್ರಲ್ಲಿ ಬೆಟರ್ ಅಂತ ತಿನ್ಕೊಂಡು, ಅದಾದ್ಮೇಲೆ ನಾವು ಒಂದು 3D ವರ್ಡ್ ಇದು. ಸೊ 3D ವರ್ಡ್ ಅಂದ್ರೆ ಚೀಕೂಸ್ ವರ್ಡ್ ಅಂತ ಏನೋ, ಐ ಥಿಂಕ್ ನೇಮ್ ನಂಗೆ ಮರ್ತೋಗಿದೆ ಅನ್ಕೊಳ್ತೀನಿ. ಅಂಡ್ ಸಮ್ ಕೈಂಡ್ ಆಫ್ ಮೂವಿ ತರ, ಅಂಡ್ 3D ಮೂವಿ ತರ ಸಖತ್ತಾಗಿತ್ತು. ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ, ಅಂಡ್ ದೊಡ್ಡವ್ರಿಗೂನು ಮನ್ಸಲ್ಲಿ ಒಂದು ಏನಂತಾರೆ, ಚೈಲ್ಡಿಶ್ ಬುದ್ಧಿ ಇರುತ್ತೆ, ಒಂದ್ ಚಿಕ್ಕ ಮಗು ಇರುತ್ತೆ ಅಂತಾರಲ್ಲ, ಆತರ. ಅಂಡ್ ಈ 3D ವರ್ಡ್ ಅಲ್ಲಿ ಆಗಾಗ ಅಲ್ಲಿ
ವಿಡಿಯೋಗೆ ತಕ್ಕ ಹಾಗೆ ಒಂದು ಗಿಮಿಕ್ಗಳು ಸ್ಪ್ರೇ ಮಾಡೋದು, ವಾಟರ್ ಸ್ಪ್ರೇ ಆಗಿರ್ಬೋದು, ನೀವಲ್ಲಿ ನೋಡ್ತಾ ಇರ್ಬೋದು ಬಬಲ್ಸ್. ಎಷ್ಟು ಚೆನ್ನಾಗಿತ್ತು. ಇದು ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಿಕ್ಕ ಮಕ್ಳಿಗಂತೂ ಇನ್ನ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅರೌಂಡ್ 5 ಮಿನಿಟ್ಸ್ ಇತ್ತು, 5 to 7 ಮಿನಿಟ್ಸ್ ಇತ್ತು. ಇಲ್ಲಿಗೆ ನಮ್ಮ ಗೇಮ್ ಎಲ್ಲ ಮುಗೀತು. ಆದಷ್ಟು ಎಲ್ಲ ಗೇಮ್ ನಾನು ವಿಡಿಯೋ ಮಾಡಕ್ಕಾಗ್ಲಿಲ್ಲ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನ ತಗೊಂಡಿದ್ದೆ. ಎಲ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಹೊರಡ್ತಾ ಇದೀವಿ ಇಲ್ಲಿಂದ. ಇಲ್ಲಿಗೆ ಊಟಕ್ಕೆ ಹೋಗ್ಬೇಕು. ಆ ಇಲ್ಲಿಂದ ಹೊರಗಡೆ ಹೋಗೋಷ್ಟ್ರೊಳಗಡೆನೆ ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು. ಇಷ್ಟೇ ಅಲ್ಲ, ಕೊನೆಯದಾಗಿ ಅಜಯ್ ಅವ್ರ ಬರ್ಡೇ ಟ್ರೀಟ್ ಇನ್ನ ಬಾಕಿ ಇದೆ. ಸೊ ಅದು ಕೂಡ ಇದೇ ವಿಡಿಯೋದಲ್ಲಿದೆ, ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ. ಟ್ರೀಟ್ ಅಂದ್ರೆ ಅಂತ ಟ್ರೀಟ್ ಏನಿಲ್ಲ, ಒಳ್ಳೆ ಊಟ. ಬಿಕಾಸ್ ಮಧ್ಯಾಹ್ನ ಯಾರಿಗೂ ಅಷ್ಟು ಚೆನ್ನಾಗಿ ಊಟ ಆಗಿಲ್ಲ. ಹಂಗಾಗಿ ಎಲ್ರೂ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನಾವು ಹೊರಗಡೆ ಸಿಟಿ ರೀಚ್ ಆಗಿ ಎಲ್ರೂ ಊಟ ಮಾಡೋಷ್ಟ್ರೊಳಗಡೆ ಒಂದು ಐ ಥಿಂಕ್ ಇಲ್ಲಿಂದ ಬಿಡೋವಾಗ್ಲೇನೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗಿದೆ. 7 ನಾವು ಬಿಟ್ಟಿದ್ದು ಅನ್ಸುತ್ತೆ ವಂಡರ್ಲಾ. ಅಲ್ಲಿಂದ ಎಲ್ರು ಹೋಟೆಲಿಗೆ ರೀಚ್ ಆಗಿದ್ದು ಒಂದು 8:30 ಸಮಥಿಂಗ್ ಅನ್ಕೊಳ್ತೀನಿ. ಎಲ್ರು ಊಟ ಕೂತಿದ್ದಾರೆ. ಅಂಡ್ ಇವರೆಲ್ಲ ನಾನ್ ವೆಜ್ ಪಾರ್ಟಿ. ಸೊ ಹಂಗಾಗಿ ಇಲ್ಲಿದ್ದಾರೆ. ಅಂಡ್ ನಾವು ವೆಜ್ ಪಾರ್ಟಿಯಾಗಿ ನಾವು ಈ ಕಡೆ ವೆಜ್ ತಿನ್ನೋದಕ್ಕೆ ಬಂದಿದ್ವಿ. ಸೊ ಅಲ್ಲಿ ಅವ್ರು ಊಟ ಮಾಡ್ತಾ ಇದ್ರು. ಸೊ ಇವರು ಶ್ರುತಿ ಅಂತ, ಅಜಯ್ ಅವರ ಫ್ರೆಂಡ್ ವೈಫ್. ಅಂಡ್ ನಾನು ಅಕ್ಕ ಅಂತ ಕರಿತೀನಿ. ಅಂಡ್ ಸಿಮಿಲರ್ ಟು ಅಕ್ಕ ತರನೇ ಇದ್ದಾರೆ. ಸೊ ಅವರಿದ್ರಂತೂ ನನಗೆ ಬೋರೇ ಆಗಲ್ಲ. ಸಖತ್ ಎಂಟರ್ಟೈನಿಂಗ್ ಪರ್ಸನ್ ಅವರು. ಖುಷಿಯಾಗಿರ್ತಾರೆ, ಜೊತೆಗೆ ನಗ್ನಕ್ಕೊಂತ ಖುಷಿ ಆಗುತ್ತೆ. ಅಂಡ್ ನನ್ನ ಊಟ ಅಂತೂ ಮುಗ್ದಿತ್ತು. ನಾನು ಒಂದ್ ರೈಸು ಮೆಣಸಿನ್ಕಾಯಿ ಬಜ್ಜಿ ತಗೊಂಡಿದ್ದೆ, ನನ್ನ ಫೇವ್ರೆಟ್. ಎಲ್ಲೋದ್ರು ನಾನ್ ನಮ್ ಮನೆಗ್ ಹೋಗಕ್ ಇಷ್ಟನೇ ಇಲ್ಲ. ಸಾರ್ ಕೇಳಿದ್ರು, ತಿರ್ಗಿ ಹೋಗಲ್ಲ ಹೋಯ್ತೀನಿ ಅಂತ. ಮನೆಗೆ ಹೋಗಕ್ ಇಷ್ಟ ಇಲ್ವಾ? ಎಲ್ಲೋಗೋಣ ಈಗ? ಮತ್ತೊಂದ್ ಟ್ರಿಪ್ ಹೋಗೋಣ. ಕವಿತಂಗ್ ಮೊದ್ಲು ಮನೆಗೆ ಹೋದ್ರೆ ಸಾಕಾಗಿದೆ. ಅಲ್ಲ ಕವಿತಾ? ಬಿಟ್ರೆ ಸಾಕ್ ಮೇವ್ ಮಲ್ಕೋತಾಳೆ. ಅಲ್ಲೇ ನಿಲ್ತಂದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅಂತ ಗೊತ್ತಿಲ್ಲ. ಹೌದು ಮ್ಯಾಮ್, ಏನಕ್ಕೆ ಮ್ಯಾಮ್ ಗೊತ್ತಿಲ್ದಲೆ ನಿಮಗ್ ಗೊತ್ತಾಗ್ಬಾರ್ದು ಅಂತಾನೆ ಕರ್ಕೊಂಡು ಹೋಗಿದ್ದೆ. ಅಂಡ್ ಅಜಯ್ ಅವ್ರ ಬರ್ತ್ಡೇ ಅಂತ ನಾವ್ ಯಾರು ಅವ್ರಿಗೆ ಹೇಳೇ ಇರ್ಲಿಲ್ಲ. ಸುಮ್ನೆ ಬನ್ನಿ ಏನೋ ಒಂದ್ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗಿದ್ದು ಟ್ರಿಪ್ಗೆ ಅಷ್ಟೇ. ಇದೊಂದ್ ಚಿಕ್ಕ ಸರ್ಪ್ರೈಸ್ ಅಷ್ಟೇ ಅವ್ರಿಗೆ. ಇನ್ನ ನನ್ ಕೈಲಾದಷ್ಟು ನಮ್ಮ ವರ್ಕರ್ಸ್ಗೆ ಏನೇನೋ ಆಸೆ ಇದೆ, ನೋಡೋಣ. ಹೇಳ್ಬಿಟ್ಟು ಮಾಡ್ಬಿಟ್ಟು ತೋರ್ಸ್ಬೇಕು. ಹಂಗಾಗಿ ಸೊ ಇದೊಂದು ಪಾಪ ಕೆಲ್ಸ ಮಾಡಿ ಬೋರ್ ಆಗಿರುತ್ತೆ, ಅವ್ರಿಗೂ ಒಂದ್ ಚೇಂಜ್ ಇರ್ಲಿ ಅಂತ ಒಂದ್ ನೆಪ ಅಷ್ಟೇ. ಅಜಯ್ ಅವ್ರ ಬರ್ಡೇ ಅನ್ನೋದು ಒಂದ್ ನೆಪ. ತುಂಬಾ ದಿನದಿಂದ ಅನ್ಕೊಂತಾ ಇದ್ವಿ ಹಂಗೆ ಹೊರಗಡೆ ಕರ್ಕೊಂಡ್ ಹೋಗ್ಬೇಕು ಅಂತ. ಏನ್ ಆಟ ಆಡ್ಬೇಕು, ಅವರು ಸಖತ್ತಾಗಿರ್ಬೇಕು, ಆ ತರದ್ ಒಂದ್ ಜಾಗಕ್ಕೆ ಕರ್ಕೊಂಡ್ ಹೋಗ್ಬೇಕು ಅಂತ ನಂಗೆ ಅಜಯ್ ಅವ್ರಿಗೆ ಅನ್ಸಿದ್ದು ವಂಡರ್ಲಾ. ಅಂಡ್ ಹೇಗ್ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ನಮ್ ವರ್ಕರ್ಸ್ ಎಲ್ಲ, ಐ ಮೀನ್ ನಮ್ಮ ಇನ್ನೊಂದು ಫ್ಯಾಮಿಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ನಮ್ಮ ವರ್ಕರ್ ನನ್ ಮೇಲೆ ಇಟ್ಟಿರೋ ಪ್ರೀತಿ ಅಂಡ್ ನನಗೆ ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅಂತಾನೆ ಹೇಳ್ಬೋದು. ಬಿಕಾಸ್ ಮಾಲ್ಟ್ ವರ್ಕ್ ಆಗ್ಲಿ, ಹೇರ್ ಆಯಿಲ್ ವರ್ಕ್ ಆಗ್ಲಿ, ಎಲ್ಲಾನು ಅಚ್ಚುಕಟ್ಟಾಗಿ ಒಂದು ಶ್ರದ್ಧೆಯಿಂದ ಹೈಜಿನಿಕ್ ಆಗಿ ಕೆಲಸ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೆಣ್ಣು ಮಕ್ಕಳೇ ಒಂದು ಶಕ್ತಿ ಅಂತ ಹೇಳ್ತಾ, ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.